ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ವೈ ಆಫ್ 1.4 ಗಿವನ್ ದ ಡೇಟಾ. ಎಕ್ಸ್ ಬಂದು 1 2 3 4 5, ವೈ ಬಂದು 10 26 58 112 94. ನೋಡಿ ಈ ಥರ ಕ್ವಶನ್ ಕೇಳಿದ್ರೆ ಫಸ್ಟ್ ನೀವೇನು ಮಾಡಿ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಎಕ್ಸ್ ಬಂದು 1 2 3 4 5 ಇದೆ. ಇಲ್ಲಿ ಡಿಫ್ರೆನ್ಸ್ ಬಂದು ಕಾಮನ್ ಇದೆ. 2 - 1 1, 3 - 2 1, 4 - 3 1, 5 - 4 1. ಇದು ವೈ ಬಗ್ಗೆ ತಲೆಗೆಡ್ಸ್ಕೊಬೇಡಿ. ಎಕ್ಸ್ ಡಿಫ್ರೆನ್ಸ್ ಕಾಮನ್ ಇದ್ದರೆ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಈಗ ನೋಡಿ ಇದು ಎಕ್ಸ್ ವ್ಯಾಲ್ಯೂ, ಈ ಎಕ್ಸ್ ವ್ಯಾಲ್ಯೂ 1.4 ಇದೆಯಲ್ಲ, ಇದು 1.4 1 ಹತ್ರ ಇದೆಯಾ ಅಥವಾ 5ಗೆ ಹತ್ರ ಇದೆಯಾ ಚೆಕ್ ಮಾಡ್ಕೋಬೇಕು. ನೋಡಿ ಇದು 1ಗೆ ಹತ್ರ ಇದೆಯಾ ಅಥವಾ 5ಗೆ ಹತ್ರ ಇದೆಯಾ ಚೆಕ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವ? ಇಲ್ಲಿ 1ಗೆ ಹತ್ರ ಇರೋದ್ರಿಂದ ನಿಯರ್ ಟು ದಿಸ್, ಅರ್ಥ ಆಗ್ತಿದೆಯಲ್ವ? ನೀವೇನು ಮಾಡಬೇಕು? ಫಾರ್ವರ್ಡ್ ಯೂಸ್ ಮಾಡಬೇಕು. ಯಾವುದು ಯೂಸ್ ಮಾಡಬೇಕು? ಫಾರ್ವರ್ಡ್ ಯೂಸ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಬಂದು y = f of x ಅಥವಾ f of x = y0 ಪ್ಲಸ್ r ಇಂಟು ಡೆಲ್ಟಾ y0 ಪ್ಲಸ್ r ಇಂಟು r - 1/2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಸ್ಕ್ವೇರ್ y0 ಸೋ ಆನ್. ಇಲ್ಲಿ ವೈ ಆಫ್ ಅಂದರೆ ವೈ ಆಫ್ 1.4, ಇದು ವೈ ಆಫ್ ಎಕ್ಸ್ ಅಂತಲೂ ಬರ್ಕೋಬೋದು ಅಥವಾ ಎಫ್ ಆಫ್ ಎಕ್ಸ್ = ಅಂತಲೇ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ವೈ ಆಫ್ 1.4 ಬೇಕು ಅಂದರೆ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಈಸ್ 1.4. ವೈ ಆಫ್ 1.4 ಈಸ್ ನಥಿಂಗ್ ಬಟ್ ಎಫ್ ಆಫ್ 1.4 ಇದ್ದಂಗೆ. ಇಲ್ಲಿ ಎಫ್ ಆಫ್ 1.4 ಬೇಕು ಅಂದರೆ ನಿಮಗೆ y0 ಬೇಕು, ಆರ್ ಬೇಕು, ಡೆಲ್ಟಾ y0 ಬೇಕು, ಈ ಥರ ಡೆಲ್ಟಾ ಸ್ಕ್ವೇರ್ y0 ಬೇಕು. ಅದನ್ನೆಲ್ಲ ಫೈಂಡ್ ಮಾಡೋದು ಯಾವ ಥರ ಅಂದರೆ ಟೇಬಲ್ ಹಾಕ್ಕೋಬೇಕು ನೀವು. ಇಲ್ಲಿ ಫಾರ್ವರ್ಡ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಟೇಬಲ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಏನು 1, ಆಮೇಲೆ 2 3 4 5. ವೈ ವ್ಯಾಲ್ಯೂ ಬಂದು ವೈ ಬರ್ಕೊಳ್ಳಿ 10 26 58 112 194. ಈಗೇನು ಮಾಡಿ, ಇಲ್ಲಿ ಡೆಲ್ಟಾ ವೈನ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಡೆಲ್ಟಾ ವೈನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಇದು ಮೈನಸ್ ಇದು ಮಾಡಬೇಕು. ಗೊತ್ತಾಗ್ತಿ? ಇದು ರಫ್ ಆಗಿ ಇದು ಬರೆಯೋಕ್ಕೆ ಹೋಗಬೇಡಿ ಏನೂ. ಆಮೇಲೆ ಇಲ್ಲಿ ಬರೋದು ಏನು, ಇದು ಮಾಡೋದು ಯಾವ ಥರ ಅಂದರೆ 26 - 10 ಎಷ್ಟು ಬಂತು? 16. ಇದೇನು ಬಂತು ಆನ್ಸರ್? 16 ಮಧ್ಯದಲ್ಲಿ ಬರ್ಕೊಳ್ಳಿ. ಅದೇ ಥರ ಇದು ಮೈನಸ್ ಇದು 58 - 26 ಎಷ್ಟು? 32. ನೆಕ್ಸ್ಟು 112 - 58 ಎಷ್ಟು? 54. ನೆಕ್ಸ್ಟು 194 - 112 82. ಈ ಥರ ಅಂದರೆ ಇದು ಮೈನಸ್ ಇದು ಮಾಡಿದ್ರೆ, ಇದು ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ, ಇದು ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ, ಇದು ಮೈನಸ್ ಇದು ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ. ಈಗ ಡೆಲ್ಟಾ ಸ್ಕ್ವೇರ್ y0. ಈಗ ಇನ್ನು ಸೇಮ್ ಅದೇ ಥರನೇ ಈಗ ಇದು ಮೈನಸ್ ಇದು ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? 32 - 16 ಎಷ್ಟು? 16. 54 - 32 ಎಷ್ಟು? 22. 82 - 54 28. ಇದು ಹೆಂಗೆ ಬರೋದು ಹೇಳಿ? ಇದು ಮೈನಸ್ ಇದು ಮಾಡಬೇಕು, ಇದು ಮೈನಸ್ ಇದು ಮಾಡಬೇಕು, ಇದು ಬರುತ್ತೆ. ಇದು ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟು ಡೆಲ್ಟಾ ಕ್ಯೂಬ್ y0. ಈಗ ಡೆಲ್ಟಾ ಕ್ಯೂಬ್ y0 ಮಾಡೋದು ಯಾವ ಥರ ಅಂದರೆ ಸೇಮು 22 - 16 6. ನೆಕ್ಸ್ಟು 28 - 22 28 - 22 ಎಷ್ಟು? 6. ನೋಡಿ ಇದು ಮೈನಸ್ ಇದು, ಇದು ಮೈನಸ್ ಇದು. ಅರ್ಥ ಆಗ್ತಿದೆಯಲ್ವ? ಈಗ ನೆಕ್ಸ್ಟು 6 - 6 ಏನು ಬರುತ್ತೆ? 0 ಬರುತ್ತೆ. ಅದೇನು ಬರೆಯೋದು ಬೇಕಾಗಿಲ್ಲ. ಗೊತ್ತಾಗ್ತಿದೆಯಲ್ವ? ಈಗ ಏನು ಮಾಡಿ, ಇಲ್ಲಿ ಬರ್ಕೊಬಿಡಿ ಯಾವುದ್ಯಾವುದು. ಇದು x0, ಇದು y0,
ಇದು ಡೆಲ್ಟಾ ವೈ ನಾಟು, ಇದು ಡೆಲ್ಟಾ ಸ್ಕ್ವೇರ್ ವೈ ನಾಟು, ಇದು ಡೆಲ್ಟಾ ಕ್ಯೂಬ್ ವೈ ನಾಟ್. ಅರ್ಥ ಆಗ್ತಿದೆಯಲ್ವಾ? ಈ ಥರ ನೋಟ್ ಬರ್ಕೋಬಿಡಿ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು, ವಿ ಹ್ಯಾವ್ ಫಸ್ಟ್ ಇಲ್ಲಿ ಏನು ಮಾಡಿ, ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಅಂದರೆ 1.4 ನೀವು ಫೈಂಡ್ ಮಾಡಬೇಕಾಗಿರೋದು. ಆಮೇಲೆ ಹೆಚ್ ಬರ್ಕೊಳ್ಳಿ. ಹೆಚ್ ಅಂದರೆ ಕಾಮನ್ ಡಿಫ್ರೆನ್ಸು. 2 - 1 3 - 2 4 - 3 5 - 4 1 ಬರುತ್ತೆ. ಆಮೇಲೆ ಆರ್ನ ಫೈಂಡ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ ನಾಟ್ ಬರ್ಕೊಳ್ಳಿ. ಎಕ್ಸ್ ನಾಟ್ ಅಂದರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಎಷ್ಟು, 1. ಈಗ ಆರ್ಗೆ ಫಾರ್ಮುಲಾ ಬಂದು ಆರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್. 1.4 - 1/1 ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 1.4 - 1/1 ಅಂದರೆ ಎಷ್ಟು ಬರುತ್ತೆ, 0.4 ಬರ್ಕೊಳ್ಳಿ ಇಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಫಾರ್ಮುಲಾ ಬರ್ಕೋಬೇಕು. ನ್ಯೂಟನ್ಸ್ ಫಾರ್ವರ್ಡ್ interpolation formula is given by, ಇದು ಫಾರ್ಮುಲಾ ಬಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಆರ್ ಇಂಟು ಡೆಲ್ಟಾ ವೈ ನಾಟ್ ಪ್ಲಸ್ ಆರ್ ಇಂಟು ಆರ್ ಮೈನಸ್ 1/2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಪ್ಲಸ್ r into r minus 1 into r minus 2 divided by 3 factorial into delta cube y naught plus dot 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 ಹಾಕ್ಕೊಳ್ಳಿ. ಇಲ್ಲಿ ಎಫ್ ಆಫ್, ಇಲ್ಲಿ ಎಕ್ಸ್ ಬದಲು 1.4 ಹಾಕಿ. ಇಲ್ಲಿ ವೈ ನಾಟ್ ಅಂದರೆ ಇದು, ಇಲ್ಲಿ ನೋಡಿ, ವೈ ನಾಟ್ ಅಂದರೆ 10, ಡೆಲ್ಟಾ ವೈ ನಾಟ್ ಅಂದರೆ 16, ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ 16, ಡೆಲ್ಟಾ ಕ್ಯೂಬ್ ವೈ ನಾಟ್ ಅಂದರೆ 6. ಇದನ್ನ ಫಿಲ್ ಮಾಡಬೇಕು. ಅಲ್ಲೇ ಆರ್ ಅಂದರೆ 0.4 ನೋಡಿ. ವೈ ನಾಟ್ ಅಂದರೆ 10 ಪ್ಲಸ್ ಆರ್ ಅಂದರೆ 0.4, ಡೆಲ್ಟಾ ವೈ ನಾಟ್ ಅಂದರೆ 16 ಪ್ಲಸ್ 0.4 ಇಂಟು 0.4 ಮೈನಸ್ 1/2 ಫ್ಯಾಕ್ಟೋರಿಯಲ್. ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ ಎಷ್ಟು, 16 ಪ್ಲಸ್ 0.4 into 0.4 minus 1, 0.4 minus 2 divided by 3 factorial. ಡೆಲ್ಟಾ ಕ್ಯೂಬ್ ವೈ ನಾಟ್ ಅಂದರೆ 6. ಈ ಥರ ಬರ್ಕೋಬೇಕು. ಏನು ಮಾಡಿ, ಎಫ್ ಆಫ್ 1.4 ಈಸ್ ಈಕ್ವಲ್ ಟು ಕ್ಯಾಲ್ಸಿಲ್ ಇದನ್ನ ಟೈಪ್ ಮಾಡಿ ನೋಡ್ಕೊಳ್ಳಿ. ಹೇಗೆ ಟೈಪ್ ಮಾಡಬೇಕು, 10 ಪ್ಲಸ್ 0.4 ಇಂಟು 16 ಪ್ಲಸ್ ಇಲ್ಲೇನು ಮಾಡಿ 0.4 ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. 0.4 ಮೈನಸ್ 1 ಆಮೇಲೆ ಇದು 16. ಈ ಡಿವೈಡ್ ಯೂಸ್ ಮಾಡಿ ಯಾವಾಗಲೂ, ಯಾಕಂದರೆ ಸ್ಪೇಸ್ ಕಡಿಮೆ ಯೂಸ್ ಆಗುತ್ತೆ. 2 ಶಿಫ್ಟ್ ಟು ಡಿವೈಡ್ ಫ್ಯಾಕ್ಟೋರಿಯಲ್ಗೆ ಪ್ಲಸ್ ನೆಕ್ಸ್ಟು 0.4 ಇಂಟು 0.4 minus 1, 0.4 minus 2 ಇಂಟು 6 ಫಸ್ಟ್ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಡಿವೈಡ್ ಯೂಸ್ ಮಾಡಿ. ಈ ನಾರ್ಮಲ್ ಡಿವೈಡ್ ಯೂಸ್ ಮಾಡಿ. ಯಾವುದಂದರೆ ಇದು 3 ಶಿಫ್ಟ್ ಇಂಟು 0.4 minus 2, 0.3 ಫ್ಯಾಕ್ಟೋರಿಯಲ್ ಶಿಫ್ಟು ಫ್ಯಾಕ್ಟೋರಿಯಲ್ಗೆ ಇದು ಹೊಡಿಬೇಕು. ಸಾರಿ, ಶಿಫ್ಟ್ ಹೊಡೆದು ಇದು ಹೊಡಿಬೇಕು. ನೋಡಿ ಆನ್ಸರ್ ಎಷ್ಟು ಬಂತು, 14.8640. 14.8640 ನೀಟಾಗಿ ಟೈಪ್ ಮಾಡಿ ಬಂದ್ಬಿಡುತ್ತೆ ಆನ್ಸರ್. ಗೊತ್ತಾಗ್ತಿದೆಯಲ್ವಾ?
ನಾನು ನೋಡಿ ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಕೊಟ್ಬಿಡ್ತೀನಿ. ಫಸ್ಟು ಕ್ವಶನ್ ನೋಡಿದ ತಕ್ಷಣ ಫೈಂಡ್ ವೈ ಆಫ್ 1.4 ಗಿವನ್ ದ ಡೇಟಾ. ಎಕ್ಸ್ ಕೊಟ್ಟಿದ್ದಾರೆ 1 2 3 4 5, ವೈ 10 26 58 112 194. ಫಸ್ಟು ನೀವು ಎಕ್ಸ್ನ ನೋಡಿ. ಎಕ್ಸ್ 1.4 ಇದ್ದರೆ ನೀವೇನು ಮಾಡಿ 1.4 ನಿಯರ್ ಟು 1 ಅಥವಾ 5 ನೋಡಿ. ನಿಯರ್ ಟು 1 ಅಂದರೆ ಸ್ಟಾರ್ಟಿಂಗೇ ನಿಯರ್ ಇದ್ದರೆ ಫಾರ್ವರ್ಡ್ ಯೂಸ್ ಮಾಡಿ ಫಾರ್ಮುಲಾ. ವೈ ವ್ಯಾಲ್ಯೂ ಅದೇನು ಮ್ಯಾಟ್ರ್ ಆಗೋಲ್ಲ ಇಲ್ಲಿ. ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಡಿಸೈಡ್ ಮಾಡೋಕ್ಕೆ ಸೊಲ್ಯೂಷನ್. ಫಸ್ಟು ಎಕ್ಸು ವೈ ಬರ್ಕೊಳ್ಳಿ. ಫಾರ್ವರ್ಡ್ ಅಂದರೆ ಡೆಲ್ಟಾ ವೈ ಡೆಲ್ಟಾ ಸ್ಕ್ವೇರ್ ವೈ ಡೆಲ್ಟಾ ಕ್ಯೂ ವೈ ನಾಟ್. ಇಲ್ಲಿ ಬರ್ತಾದ್ಮೇಲೆ ಇದು ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ. ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ಇದು ಮಾಡಿದ್ರೆ ಇದು ಬರುತ್ತೆ. 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 ವಿ ಹ್ಯಾವ್ ಎಕ್ಸ್ ಅಂದರೆ 1.4, ಹೆಚ್ ಅಂದರೆ 1, ಎಕ್ಸ್ ನಾಟ್ ಅಂದರೆ 1. ಆರ್ಗೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್. 1.4 ಮೈನಸ್ 1 ಬೈ 0.4 ಬರುತ್ತೆ ಇದು. ಆಮೇಲೆ ಫಾರ್ಮುಲಾ ನ್ಯೂಟನ್ಸ್ ಫಾರ್ವರ್ಡ್ ಇಂಟು ಪೊಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರೆದು ಇಲ್ಲಿ ಎಫ್ ಆಫ್ ಎಕ್ಸ್ ಇದು ಫಾರ್ಮುಲಾ ಬರ್ಕೊಳ್ಳಿ. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ. ವೈ ನಾಟ್ ಅಂದರೆ 10, ಆರ್ ಅಂದರೆ 0.4, ಡೆಲ್ಟಾ ವೈ ನಾಟ್ ಅಂದರೆ 16, ಆರ್ ಅಂದರೆ 0.4. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀಟಾಗಿ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇಲ್ಲಿ ಕೇಳಿರೋದೇನು ನೋಡಿ. ಇಲ್ಲೇನು ಕೇಳಿದ್ದಾರೆ? ಫೈಂಡ್ ವೈ ಆಫ್ 1.4. ನಾನು ಫೈಂಡ್ ಮಾಡಿರೋದು ಎಫ್ ಆಫ್ 1.4. ದೇರ್ಫೋರ್ ವೈ ಆಫ್ 1.4 ಈಸ್ ಈಕ್ವಲ್ ಟು 14.8640 ಅಂತ ಬರ್ಕೊಳ್ಳಿ ಅಷ್ಟೇ ಫೈನಲ್. ಎಫ್ ಆಫ್ 1.4 ಅಂದರೂ ಒಂದೇ, ವೈ ಆಫ್ 1. ಅಂದರೆ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಈಸ್ 1.4 ಈಸ್ 14.8650. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.